ಹೇಳವಾ ಸವಿತಾ, ಆಕೆ ಅದಷ್ಟು ಏಟು ತಿನ್ನೋವರೆಗೂ ಆ್ಯಕ್ಟಿಂಗ್ ಮಾಡಿಲ್ಲ. ಇದನ್ನ ಯಾಕೋ ನಂಗೆ ನಂಬೋದಾಗವಲ್ದಪ್ಪ. ಅಲ್ಲ, ಮೊದಲ ಮುಟ್ಟಿದ್ರೆ ಮುನಿ ಅನ್ನಂಗೆ ಮಾಡ್ತಾಳಾಕಿ, ಅಂಥದ್ರಾಗ ಅಷ್ಟೊಂದು ಏಟು ತಿಂದು ಆ್ಯಕ್ಟಿಂಗ್ ಮಾಡ್ತಾಳಾಕಿ ಅಂದರೆ ನನಗೆ ನಂಬಕ್ಕೆ ಆಗವಲ್ದು ಬಿಡ ಇದನ್ನು. ಅದು ಅಮ್ಮರ ನಿಜ ರೀ, ನಾನು ಹೇಳಕ್ಕೆ ಕುಂತಿದ್ದು ಆಕೆ ಅಷ್ಟು ಚಲೋ ಆ್ಯಕ್ಟಿಂಗ್ ಮಾಡ್ತಾಳ್ರಿ ಅಮ್ಮರ. ಅದು ಏನಾತಂದ್ರೆ ಆಕೆ ಆ್ಯಕ್ಟಿಂಗ್ ಮಾಡಕ್ಕೆ ಕುಂತಿದ್ಲಲ್ಲ, ಆ್ಯಕ್ಟಿಂಗ್ ಮಾಡ್ತಾ 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 ಜೋರಾಗಿ ತಿರುಗಿಬಿಟ್ಲು ರೀ. ತಿರುಗಿ 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 ಒಂದು ಕಡೆ ದಪ್ಪ ಅಂತ ಬಿದ್ದುಬಿಟ್ಲು ರೀ, ಮುಖಕ್ಕೆಲ್ಲ ಏಟು ಬಿದ್ದುಬಿಡ್ತು ರೀ ಅಮ್ಮರ. ಆದರೂ ಪೆಟ್ಟು ಬಿದ್ದರೆ ಪರವಾಗಿಲ್ಲ ಅಂತಂದು ಅದ್ರಾಗ ಎದ್ದು ಮತ್ತು ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡಿ ಮುಗಿಸಿದ್ಲು ರೀ ಅಮ್ಮರ. ನಾನು ಹೇಳಕ್ಕೆ ಕುಂತಿದ್ದು ನಿಜ ರೀ. ಹೌದಾ, ಅಷ್ಟೆಲ್ಲ ಮಾಡ್ತಾಳ ಆಕಿ? ಹ್ಞೂ ರೀ ಅಮ್ಮರ, ನಾನು ಯಾಕ್ರಿ ನಿಮ್ಮ ಮುಂದೆ ಸುಳ್ಳು ಹೇಳಿ? ಸರಿ ಬಿಡು, ಸರಿ, ನೀ ಏನಾರು ಕೆಲಸ ಇದ್ರೆ ನೋಡೋಗ. ಸರಿ ಆತ್ರಿ. ನನಗೇನೋ ಅನುಮಾನನಪ್ಪ, ನಮ್ಮ ಸವ್ವಿನ ಏನೋ ಪಾಠ ಕಲಿಸ್ತಾ ಇರ್ಬೋದು ಅಂತ ನನಗನ್ಸುತ್ತ. ನೋಡೋಣ, ಮುಂದೆ ಗೊತ್ತಾಗುತ್ತಲ್ಲ ಏನನ್ನೋದು. ಇಲ್ಲ, ಹಾಗೇನಿಲ್ಲ, ಸುಮ್ಮನೆ ಕುತ್ಕೊಂಡಿದ್ದೆ ಮನೆಯಲ್ಲಿ, ಬೋರ್ ಅಂತ ಅನಿಸ್ತಾ ಇತ್ತು ಸಿಕ್ಕಾಪಟ್ಟೆ. ಅದಕ್ಕೆ ಕಾಲ್ ಮಾಡಿದ್ದೆ, ಯಾಕೋ ಪುಣ್ಯ ಸಿಕ್ಕರಲ್ಲ, ಅದಕ್ಕೆ ಮಾತಾಡ್ತಾ ಇದ್ದೆ. ನೀವು ನೋಡಿದರೆ ಯಾವಾಗಲೂ ಬ್ಯುಸಿನೇ ಇರ್ತೀರಿ. ಇವತ್ತೇನೋ ನನ್ನ ಪುಣ್ಯ ಮಧ್ಯಾಹ್ನ ಸಿಕ್ಕಿದ್ದೀರಾ ನನ್ನ ಕೈಲಿ ಫೋನಲ್ಲಿ ಮಾತಾಡೋಕ್ಕೆ. ಇಲ್ಲಪ್ಪ, ನಾನು ನಿಮ್ಮಷ್ಟೇನು ಬ್ಯುಸಿ ಇಲ್ಲ, ನಾನು ಯಾವಾಗಲೂ ಫ್ರೀನೇ ಇರ್ತೀನಿ. ನೀವೇ ಯಾವಾಗ ನೋಡಿದ್ರು ಬ್ಯುಸಿ ಅಂತ ಅನ್ನೋದು. ನೀವು ತುಂಬ ಚೆನ್ನಾಗಿ ಜೋಕ್ ಮಾಡ್ತೀರ, ನನಗೆ ಅದೇ ಇಷ್ಟ ಆಗೋದು ನೋಡಿ. ಇಲ್ಲಪ್ಪ, ಹಾಗೇನಿಲ್ಲ. ಮತ್ತು ಊಟ ನಿಮ್ಮದು ಏನು ಸ್ಪೆಷಲ್ ಮಾಡಿದ್ರಿ? ನಮ್ಮದು ಮಾಮೂಲಿ ಇರುತ್ತಲ್ಲ ಅಷ್ಟೇ. ಹಾಂ, ಗೌರಿ ನೀವೇನಿಲ್ಲಿ? ಅಲ್ಲ, ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ದೆಲ್ಲ, ಅದು ಅಷ್ಟು ಸ್ಲೋ ಆಗಿ ಮಾತಾಡ್ತಾ ಇದ್ದೆ, ಯಾರು? ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಅಷ್ಟಕ್ಕೂ ನಾನು ಯಾರ ಜೊತೆನಾದರೂ ಮಾತಾಡ್ತೀನಿ, ಅದೆಲ್ಲ ನಿಮಗೆ ಎದಕ್ಕೆ ಬೇಕು? ನಿಮ್ಮ ಕೆಲಸ ಏನಿದೆ ಅಷ್ಟೇ ನೋಡ್ಕೊಳ್ಳಿ ಸಾಕು. ಇಲ್ಲದ ನನ್ನ ವಿಷಯದಲ್ಲಿ ಎಂಟ್ರಿ ಆಗೋದಕ್ಕೆ ಹೋಗ್ಬೇಡ್ರಿ ನೀವು. ಅಯ್ಯೋ ಹಂಗಲ್ಲ ಗೌರಿ, ನಾ ಬಂದ ತಕ್ಷಣ ಸಡನ್ನಾಗಿ ಕಾಲೇ ಕಟ್ ಮಾಡಿಬಿಟ್ಟೆಲ್ಲ, ಅದಕ್ಕೆ ಕೇಳಿದೆಪ್ಪ. ಯಾಕೆ ನಾ ಬಂದ ಮೇಲೆ ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿದ್ರೆ ಏನಾದರೂ ಆಗುತ್ತಾ? ನಾನು ನನ್ನ ಫ್ರೆಂಡ್ ಜೊತೆ ಯಾವಾಗ ಬೇಕಾದರೂ ಮಾತಾಡ್ತೀನಿ, ಹೇಗೆ ಬೇಕಾದರೂ ಮಾತಾಡ್ತೀನಿ. ಅದೆಲ್ಲ ನಿಮ್ಗೆ ಎದಕ್ಕೆ ಬೇಕು ರೀ? ನಿಮ್ದು ಏನು ಕೆಲಸ ಇದೆ ಅದನ್ನು ನೋಡ್ಕೊ ಹೋಗ್ರಿ. ಬಂದುಬಿಟ್ರು. ಯಾವ ಫ್ರೆಂಡು? ಗರ್ಲ್ ಫ್ರೆಂಡಾ ಅಥವಾ ಬಾಯ್ ಫ್ರೆಂಡಾ? ಹೆಲೋ, ಗರ್ಲ್ ಫ್ರೆಂಡೇ, ಬಾಯ್ ಫ್ರೆಂಡ್ ಏನಲ್ಲ. ನಾನು ನನ್ನ ಫ್ರೆಂಡದ ಏನಾದರೂ ಸೀಕ್ರೆಟ್ ಏನಾದರೂ ಮಾತಾಡೋದಿರುತ್ತೆ. ನಡಕ್ಕೆ ನೀವು ಆ ಥರನ ಬರೋದು? ಬರೋಕ್ಕಿಂತ ಮುಂಚೆ ಏನಾದರೂ ಮಾತಾಡ್ಕೊಂಬರ್ಬೇಕು, ಇಲ್ಲ ಏನಾದರೂ ಸೌಂಡ್ ಮಾಡ್ಕೊಂಬರ್ಬೇಕು ಅನ್ನೋದು ಲಕ್ಷ್ಯ ಇಲ್ವಾ ನಿಮಗೆ? ಹಾಗೆ ಒಮ್ಮಿಗೆ ನುಗ್ಗೇ ಬಿಡ್ತೀರಲ್ಲ, ಗೂಳಿ ನುಗ್ದಂಗೆ. ಗೌರಿ, ನಾ ಅಲ್ಲಿಂದ ಜೋರಾಗಿನೇ ನಡ್ಕೊಂಬಂದೀನಿ. ನನ್ನ ಕಾಲಿಂದ ಚೈನ್ ಶಬ್ದ ಕೂಡ ನಿನಗೆ ಕೇಳಿಸ್ತೈತಿ. ಆದರೆ ನೀನೇನೋ ಬೇರೆ ಏನೋ ಫುಲ್ಲು ಡೀಪಾಗಿ ಫೋನಲ್ಲಿ ಮುಳುಗೋಗಿದ್ದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಿನಗೆ ನಾ ಬಂದಿದ್ದು ಗೊತ್ತಾಗಿಲ್ಲ ಅಷ್ಟೇ. ಹಲೋ, ನಾ ಹೆಂಗೆ ಬೇಕಾದರೂ ಮಾತಾಡ್ತೀನಿ, ಹೆಂಗೆ ಬೇಕಾದರೂ ಬಿಡ್ತೀನಿ. ಅದೆಲ್ಲ ನಿಮಗೆ ಎದಕ್ಕೆ ರೀ? ನಿಮ್ಮ ಕೆಲಸ ಏನಿದೆ ಅದನ್ನು ನೋಡ್ಕೊರಿ. ಅದನ್ನು ಬಿಟ್ಟು ನನ್ನ ಜೀವನದಲ್ಲಿ ಎಂಟ್ರಿ ಆಗೋದಕ್ಕೆ ಬರಬೇಡ್ರಿ. ನಾನು ನನ್ನ ಫ್ರೆಂಡ್ ಜೊತೆ ಹೆಂಗೆ ಬೇಕಾದರೂ ಮಾತಾಡ್ತೀನಿ, ಸ್ಲೋ ಆಗಾದರೂ ಮಾತಾಡ್ತೀನಿ, ಜೋರಾಗಾದರೂ ಮಾತಾಡ್ತೀನಿ. ಅದನ್ನೆಲ್ಲ ಕೇಳೋಕೆ ನೀವು ಯಾರು? ನಿಮ್ದು ಏನು ಕೆಲಸ ಇದೆ ಅದನ್ನಷ್ಟೇ ನೋಡ್ಕೊಂಡು ಹೋಗ್ರಿ ನೀವು, ಸಾಕು. ಬಂದುಬಿಟ್ರೆ ದೊಡ್ಡದಾಗಿ. ಗೌರಿ ಗೌರಿ, ಅಲ್ಲ ನಾನೇನಂತದ್ದು ಕೇಳಬಾರ್ದು ಕೇಳಿದೆ? ಫೋನೆಲ್ಲ ಮಾತಾಡ್ತಾ ಇದ್ದೆ. ನಾ ಬಂದ ತಕ್ಷಣ ಯಾಕೆ ಸಡನ್ನಾಗಿ ಫೋನ್ ಕಟ್ ಮಾಡಿದೆ ಅಂತ ಕೇಳಿದೆಪ್ಪ. ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡ್ದ? ಅಯ್ಯೋ ದೇವ್ರೆ, ಏನಾದರೂ ಮಾತಾಡ್ಕೊಳ್ಳಿ ಬಿಡು. ಏನು ಲಲಿತಾ, ಅಲ್ಲಿಂದ ಅದೇನದು ಅಷ್ಟು ಜೋರಾಗಿ ಓಡ್ಕೊಂತ ನಕ್ಕೊಂತ ಬರಕುಂತಿದ್ದಿ? ಏನು ವಿಷಯ? ಅಯ್ಯೋ ಸವಿ, ನಾನು ಹೇಳೋ ವಿಷಯ ಏನಾದರೂ ನೀ ಕೇಳಿಬಿಟ್ಟೆ ಅಂದ್ರೆ ನೀನು ನನಗಿಂತ ಜಾಸ್ತಿ ಖುಷಿ ಪಟ್ಟುಬಿಡ್ತಿದ್ದೀನಿ ನೋಡು. ಹೌದಾ? ಅಂಥದ್ದೇನು? ಆಶಾ ಮೇಡಮ್ ಅವ್ರು ಕಾಲ್ ಮಾಡಿದ್ರು ಅವಾಗಲೇ. ಅಯ್ಯ, ಅದರಲ್ಲಿ ಏನಂತದ್ದು ವಿಶೇಷತೆ ಐತಿ? ಅವರು ಡೈಲಿ ಯಾವಾಗಾದರೂ ಒಂದ್ಸಲ ಕಾಲ್ ಮಾಡ್ತಾ ಇರ್ತಾರೆ, ಹೆಂಗೆ ನಾ ಹೇಳಿದ ಅರ್ಥ ಆಯ್ತಾ ಇಲ್ವಾ ಅಂತ ಕೇಳೋದಕ್ಕೆ. ಅದರಲ್ಲಿ ಏನಿದೆ? ಅಯ್ಯೋ ಸವಿ, ಅವ್ರು ಫೋನ್ ಮಾಡಿದ್ದು ಅದಕ್ಕಲ್ಲ. ಅವ್ರಿಗೇನೋ ಒಂದು ದೊಡ್ಡ ಆರ್ಡ್ರ್ ಬಂದಿತ್ತಂತ ಒಂದು ಡ್ರೆಸ್ಸಿಂದ. ಆ ಡ್ರೆಸ್ ಹೊಲಿಯೋದಕ್ಕೆ ಇವಾಗ ಅವರಿಗೆ ಟೈಮೇ ಇಲ್ಲಂತ, ಫುಲ್ ಬ್ಯುಸಿ ಅದಾರಂತ. ಹಾಗಾಗಿ ಆ ಆರ್ಡ್ರನ್ನು ನಮಗೆ ಕೊಡ್ತಾರಂತ. ಹೌದಾ ಲಲಿತಾ, ಏನು ಹೇಳಾಗುತ್ತಿದ್ದೀನಿ ನೀನು? ನಮ್ಗೆ ಒಂದು ಡ್ರೆಸ್ಸಿಂದ ಆರ್ಡ್ರ್ ಬಂದೈತಾ ಇವಾಗ?
ಹೂನ, ಅದು ಎಂಥ ಡ್ರೆಸ್ ಕೊಡ್ತಾ, ಲಾಂಗ್ ಫ್ರಾಕ್ನಲ್ಲಿ ವೆರೈಟಿಯಾಗಿ ಹೊಲಿಬೇಕಂತ. ಅದು ಡಿಸೈನ್ ಎಲ್ಲ ನಾವೇ ಹಾಕಿ ಹೊಲಿಬೇಕಂತ. ನಮ್ಗೆ ಒಂದು ವಾರ ಟೈಮ್ ಕೊಡ್ತಾರಂತ. ಒಂದು ವಾರದಲ್ಲಿ ನಾವು ಯಾವ ಥರ ಫಸ್ಟ್ ಒಂದು ಡಿಸೈನಿಂಗ್ ಸ್ಕೆಚ್ ಮಾಡಿ ಅವ್ರಿಗೆ ಕಳಿಸ್ಬೇಕಂತ. ಅವ್ರು ಇಷ್ಟ ಆದಮೇಲೆ ಅವ್ರು ಯಾವ ಥರ ಇಷ್ಟಪಡ್ತಾರ ಆ ಥರ ಡಿಸೈನನ್ನು ಅವರ ಸೆಲೆಕ್ಟ್ ಮಾಡ್ತಾರಂತ. ನಾವು ಒಂದು 5-6 ಥರ ಡಿಸೈನ್ ಹಾಕಿ ಕಳಿಸ್ಬೇಕಂತ. ಅವ್ರು ಸೆಲೆಕ್ಟ್ ಮಾಡಿದ ಮೇಲೆ ಅದೇ ಥರ ನಾವು ಹೊಲಿದು ಕೊಡ್ಬೇಕಂತ. ಗೊತ್ತಾ, ಫಸ್ಟ್ ಆರ್ಡ್ರ್ ಇವತ್ತೇ ಬಂದೈತೆ ನಮ್ಗೆ. ನನಗಂತೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಯ್ಯೋ ಲಲಿತಾ, ಎಂಥ ಖುಷಿ ಸುದ್ದಿ ಹೇಳ್ಬಿಟ್ಟಿಯ ಇವತ್ತು. ನನಗಂತೂ ಎಷ್ಟು ಖುಷಿ ಆಗೊಂದಿತ್ತು ಗೊತ್ತಾ. ಅಂತೂ ಇಂತೂ ಫಸ್ಟ್ ಆರ್ಡ್ರ್ ಬಂತಲ್ಲ, ಅದು ದೊಡ್ಡದು. ನಾವ ಡಿಸೈನ್ ಮಾಡಿ ನಾವ ಹೊಲಿಯ ಅಂತದ್ದು. ಅಯ್ಯೋ ದೇವ್ರಿ, ನನಗಂತೂ ಭಾಳ ಖುಷಿ ಆಗೊಂಡ್ಬಿಟ್ಟೈತೆ ನೋಡು. ಹಾಗೆ ಆಶಾ ಮೇಡಮ್ ಅವ್ರು ಹೇಳಿದಾರಂತ, ಅವ್ರದ್ದೇನೋ ಫೇವ್ರೇಟ್ ಕಸ್ಟಮರ್ ಅಂತ ಇವ್ರು ಯಾವಾಗಲೂ ಅವ್ರ ಹತ್ರನೇ ಅಂತ ಡ್ರೆಸ್ ಹೊಲಿಯೋದಕ್ಕೆ ಹಾಕೋದು. ಹಾಗಾಗಿ ಇದನ್ನು ನೀವು ನೀಟಾಗಿ ಏನಾದರೂ ಸ್ಟಿಚ್ ಮಾಡಿ ಕೊಟ್ರೆ, ಇದು ಓಕೆ ಆದ್ರೆ ನೆಕ್ಸ್ಟ್ ನಿಮಗೆ ಇನ್ನೂ ಸಿಕ್ಕಾಪಟ್ಟೆ ಆರ್ಡ್ರಸ್ ನನ್ನ ಕಡೆಯಿಂದ ಬರ್ತಾ ಇರುತ್ತಂತ ಹೇಳಾರ ಇವಾಗ. ಅದಕ್ಕೆ ನಾವು ಕಷ್ಟಪಟ್ಟಾದರೂ ಪರವಾಗಿಲ್ಲ, ರಾತ್ರಿ ಹಗಲು ನಿದ್ದೆ ಗಟ್ಟರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಈ ಡ್ರೆಸ್ನ ಚಂದನತ್ತಂಗೆ ಪ್ಲ್ಯಾನ್ ಮಾಡಿ ಹೊಲಿದು ಕೊಡೋಣಂತ. ಏನಂತೀರಿ? ಸರಿ ಆಯ್ತು, ನೀನೇನು ತಲೆ ಕೆಡಿಸ್ಕೊಬೇಡ. ಅದಕ್ಕೆ ಏನೇನು ಸಪೋರ್ಟ್ ಬೇಕು ನಾನು ಮಾಡ್ತೀನಂತ. ಇಬ್ಬರು ಸೇರಿ ಚಂದನತ್ತಂಗೆ ಹೊಲಿಯೋಣಂತ. ಮೊದಲು ಬಾ, ಈ ವಿಷಯನ ಮನ್ಯಾಗ ಎಲ್ರಿಗೂ ಹೇಳೋಣ, ಖುಷಿ ಪಡ್ತಾರೆ. ಸರಿ ಬಾ. ಮನ್ಯಾಗ ಯಾರ್ಯಾರದಿರಿ ಎಲ್ಲರೂ ಲಘುನ ಬರ್ರಿ, ಇಲ್ಲಿ ಬೇಗ ಬರ್ರಿ. ಅಮ್ಮಾರ ರೀ ಮಾವರ ಎಲ್ಲರೂ ಬೇಗ ಬರ್ರಿ ಇಲ್ಲಿ. ಈ ವಿಷಯ ಹೇಳಿದ್ರೆ ಎಲ್ಲರಿಗೂ ಭಾಳ ಖುಷಿ ಆಗುತ್ತಂತ ಅನ್ಸುತ್ತಲ್ಲ. ಹ್ಞೂ, ಮತ್ತೆ ಕೇಳ್ತೀನಿ, ಎಲ್ರಿಗೂ ಖುಷಿ ಆಗುತ್ತೆ. ನನಗಂತೂ ಎಷ್ಟು ಖುಷಿ ಆಗುತ್ತೈತೆ ಅಂದ್ರೆ. ಏನವ ಏನೋ ಮಾತಾಡೋದೈತಂತ ಕರೆದ್ರಲ್ಲ, ಏನಿಬ್ರು ಅಷ್ಟು ಖುಷಿ ಆಗದಿರಿ? ಏನು ಸಮಾಚಾರ? ಅಮ್ಮರ, ನಾವು ಇಷ್ಟು ದಿನ ಅದು ಡಿಸೈನಿಂದ ಬ್ಲೌಸಿಂದು ಹೊಲಿಯೋದೆಲ್ಲ ಕಲಿಯಾಕೆ ಕುಂತಿದ್ವಲ್ರಿ. ಇವತ್ತು ನಮಗೊಂದು ಚಲೋ ದೊಡ್ಡ ಆರ್ಡ್ರ್ ಬಂದೈತ್ರಿ. ಒಂದು ದೊಡ್ಡದು ಲಾಂಗ್ ಫ್ರಾಕ್ ಅಂತ ಡಿಸೈನಿಂದ ನಾವೇ ಡಿಸೈನ್ ಮಾಡಿ ನಾವೇ ಹೊಲಿದು ಕೊಡ್ಬೇಕಂತ್ರಿ. ಫಸ್ಟ್ ಆರ್ಡ್ರ್ ಬಂದೈತಿ ಇವತ್ತು ನಮಗಿಬ್ರಿಗೂ. ಅಬ್ಬಾ ಬಾ 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 ಅತ್ತಿಗೆಮ್ಮ, ಅಂತೂ ಎಷ್ಟು ಲಘುನ ಕಲ್ತು ಬಿಟ್ರಿ ನೀವು ಹೊಲಿಯೋದೆಲ್ಲ. ಚಲೋ ಆತು ಬಿಡ್ರಿ ಅತ್ತಿಗೆಮ್ಮ. ಚಲೋ ಆತವ ಲಲಿತವ ಸವಿತವ ಇಬ್ರಿಗೂ ಚಲೋ ಆತು ಬಿಡು. ಏನೋ ಒಂದು ಒಟ್ಟಿನಲ್ಲಿ ನೀವು ಏನೋ ಒಂದು ಚಲೋ ಮಾಡೋಕಂತ ಅಂದ್ಕೊಂಡಿದ್ರಿ. ಅದಕ್ಕೀಗ ಮೊದಲನೇ ಹೆಜ್ಜೆ ಇದು. ಇದನ್ನ ಚಂದನ ತಂಗ ಉಪಯೋಗಿಸ್ಕೋರಿ. ಅಂದ್ರೆ ಮುಂದೆ ನಿಮ್ಗೆ ಇನ್ನ ಜನ ಹಚ್ಕೊಂಡು ನಿಮ್ಮ ತಾಯಲ್ಲಿ ಬರ್ತಾರೆ ಬಟ್ಟೆ ಹೊಲ್ಸಕ್ಕೆ. ಏನ್ರವ? ಹೂನವ, ಈ ಮೊದಲು ಬಟ್ಟೆ ಹೊಲಿತೀರಲ್ಲ, ಸ್ವಲ್ಪ ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ, ತ್ರಾಸ ಆದರೂ ಪರವಾಗಿಲ್ಲ. ನಿಮ್ಮನ್ನು ನಂಬಿ ಏನು ಬಟ್ಟೆ ಹೊಲಿಯಾಕೆ ಕೊಟ್ಟಿರ್ತಾರಲ್ಲ, ಅವ್ರ ನಂಬಿಕೆನ ಉಳಿಸ್ಕೊರಿ. ಹಂಗಂದ್ರೆ ಅವ್ರು ಇನ್ನೊಂದ್ಸಲ ಬಂದು ನಿಮ್ಗೆ ನಿಮ್ಮ ಕೈಯಾಗ ಕೊಡ್ತಾರೆ ಹೊಲಿ ಅಂತಂದು. ಅವ್ರ ನಂಬಿಕೆನ ಮಾತ್ರ ಕೆಡ್ಸೋಣಕ್ಕೆ ಹೋಗ್ಬೇಡ್ರ. ಹ್ಞೂ ರೀ ಅಮ್ಮರ, ಹಂಗೆ ಮಾಡ್ತೀವಿ. ಭಾಳ ಖುಷಿ ಆಯ್ತು ಬಿಡವ, ಭಾಳ ಖುಷಿ ಆಯ್ತು. ಮನ್ಯಾಗ ಬರೀ ಅದು ಇದು ಸಂಬಂಧ ಮನಸ್ಸ ಕೆಟ್ಟಂಗೆ ಆಗ್ಬಿಟ್ಟಿತ್ತು. ಇದೊಂದು ಖುಷಿ ಸುದ್ದಿ ಕೇಳಿ ಎಲ್ರಿಗೂ ಖುಷಿ ಆಯ್ತು ನೋಡವ. ಏನದ ಒಂದು ಕೋಟ್ಯಾಂತರ ರೂಪಾಯಿದು ಬಿಸ್ನೆಸ್ಸಿಂದ ಏನದು ಆರ್ಡರ್ ಬಂದೈತನ ಅನ್ನಂಗೆ ಈ ನಮ್ಗೆ ಎಲ್ಲರೂ ಖುಷಿ ಪಡಾಕುಂತಿರಲ್ಲ. ಏನು ಮೊದಲನೇದನ ದಿನ ಪೋಲ್ಕ ಹೊಲಿತಿದ್ರೆ ಬರ್ತಿದ್ವಿಲ್ಲ, ಹಂಗೆ ಇದು ಒಂದು ಏನೋ ಬಂದೈತಿ. ಆಟಕ್ಕೆ ಎಲ್ಲರೂ ನಮ್ಗೆ ಖುಷಿ ಪಡಾಕುಂತೀರಿ ಏನ್ತನ? ಲೇ ಹೊಟ್ಟೆ ಕಿಚ್ಚಿನವಳ, ನೀನು ಗಪ್ಪಿರಲಿ. ನಾವೆಲ್ಲರೂ ಖುಷಿ ಪಟ್ರ ನಿನಗೇನಿಲ್ಲ ಸಂಕಟ. ನೀ ಖುಷಿ ಪಟ್ರ ಪಡ, ಇಲ್ಲಾಂದ್ರೆ ಬಿಡು. ನಿನಗೆ ಕೇಳಾರ ನಮ್ಮ ಖುಷಿಗೆ ಯಾಕೆ ನೀನು ಕಲ್ಲು ಹಾಕಕ್ಕೆ ಬರ್ತಿದ್ದಿ? ತಪ್ಪಕ್ಕೆ ಬಾಯಿ ಮುಚ್ಕೊಂಡು ನಿದ್ವ ಸಾಕು. ಮತ್ತು ಹಂಗಾರ ನನಗೆ ಇದಕ್ಕೆ ಕರೆದ್ರಿ ನೀವು? ಯಾಕಂದ್ರೆ ನಾವು ಖುಷಿ ಪಡೋದು ನೋಡಾರ ಹೊಟ್ಟೆ ಕಿಚ್ಚು ಪಟ್ಕೋ ಅಂತಂದು ಕರೆದಿದ್ದೆ. ಸುಮ್ಮನೆ ತಪ್ಪಗೆ ಬಾಯಿ ಮುಚ್ಕೊಂಡಿರಲ್ಲ, ಬಂದುಬಿಟ್ಲ ಮಾತಾಡೋಕ್ಕಿಲ್ಲಿ. ಅತ್ಯಾರ ಖುಷಿ ಪಡ್ರಿ. ನಮ್ಮ ಇಂಥ ಸಣ್ಣ ಸಣ್ಣ ವಿಷಯಕ್ಕೂ ನೀವು ಖುಷಿ ಪಡಲಿಲ್ಲ ಅಂದ್ರೆ ಹೆಂಗೆ ರೀ ಅತ್ಯಾರ? ಈ ನಮ್ಗೆ ಮುಖ ಮಾಡ್ಕೊಂಡಿರಲ್ಲ ಯಾಕ್ರಿ ಅತ್ಯಾರ? ನಮಗೆ ಆರ್ಡ್ರ್ ಸಿಕ್ಕಿದ್ದು ನೋಡಿ ನಿಮಗೇನು ಹೊಟ್ಟೆ ಉರಿದಂಗೆ ಅನ್ಸಕುಂತೈತಿ. ನಾನು ಯಾಕೆ ಹೊಟ್ಟೆ ಉರ್ಕೊಲಿ ಅಂತ ಬುದ್ಧಿ ನನಗಿಲ್ಲ. ಆಕಿದೆಲ್ಲ ಹಂಗೆ ಬಿಡವ, ನೀ ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಅಂದಂಗೆ ಈಗ ಎಷ್ಟು ದಿನದಾಗ ಕೊಡ್ಬೇಕಂತವ ಅದನ್ನೆಲ್ಲ ಹೊಲ್ದು ನೀವು? ಅಮ್ಮರ, ಒಂದು ವಾರದಾಗ ಕೊಡ್ಬೇಕಂತ್ರಿ. ನಾವು ಒಂದು 5-6 ಥರ ಅದು ಡ್ರೆಸ್ಸಿಂದು ಡಿಸೈನ್ ಎಲ್ಲ ಹಾಕಿ ಸ್ಕೆಚ್ ಮಾಡಿ ಅವರಿಗೆ ಕಳಿಸ್ಬೇಕಂತ್ರಿ. ಆ 5-6 ಡಿಸೈನ್ನಾಗ ಅವ್ರು ಯಾವ್ದು ಅವ್ರಿಗೆ ಇಷ್ಟ ಆಗುತ್ತಾ ಅದನ್ನು ನಮ್ಗೆ ವಾಪಸ್ ಹೇಳ್ತಾರಂತ, ಇದೇ ಥರ ಹೊಲಿರಿ ಅಂತಂದು. ನಾವು ಅವಾಗ ಆ ಥರ ಡಿಸೈನ್ ಮಾಡಿ ಲಾಂಗ್ ಫ್ರಾಕನ್ನು ಹೊಡೆದು ಕೊಡ್ಬೇಕಂತ್ರಿ ಅವರಿಗೆ. ಅದಕ್ಕೆ ಒಂದು ವಾರ ಟೈಮ್ ಕೊಟ್ಟಾರೆ. ಫುಲ್ಲು ಗ್ರ್ಯಾಂಡ್ ಇರ್ಬೇಕಂತ್ರಿ. ಅವ್ರದ್ದೇನೋ ಮದುವೆ ಫಂಕ್ಷನ್ ಇದೆ ಅಂತ, ಅದಕ್ಕೋಸ್ಕರ ಮದುವೆ ಫಂಕ್ಷನ್ ಅಂತ ನೋಡ್ರಿ, ಅವ್ರದ್ದೇನೋ ಮನೆಯಲ್ಲಿ ಯಾವುದೋ ಫಂಕ್ಷನ್ ಇದೆ ಅಂತ, ಅದಕ್ಕೋಸ್ಕರ ಈ ಥರ ಗ್ರ್ಯಾಂಡ್ ಡ್ರೆಸ್ ಹೊಲಿಸ್ತಾ ಇದ್ದಾರಂತ. ಅದಕ್ಕೆ ಒಂದು ವಾರದಲ್ಲಿ ಎಲ್ಲ ರೆಡಿ ಮಾಡಿ ಕೊಡ್ಬೇಕು ನೋಡ್ರಿ ಅಮ್ಮರ. ನೋಡ್ರವ, ನೀವು ಮನೆ ಕೆಲಸದ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳೋದು ಬಿಟ್ಬಿಡ್ರಿ. ಮೊದಲು ಇದ್ರ ಕಡೆ ತಲೆ ಕೆಡ್ಸ್ಕೊರಿ. ಮೊದಲನೇ ಸಲ ಬಂದೈತಿ ಆರ್ಡ್ರ್, ಚಲೋ ಆರ್ಡ್ರ್ ಬಂದೈತಿ. ಚಂದನ ತಂಗದ್ರ ಹೊಲಿಯೋ ಕಡೆ ಲಕ್ಷ ಕೊಡ್ರಿ ಇಬ್ರು. ಚಲೋ ಆತು ಬಿಡ್ರಿ. ಅಂತೂ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಏನೋ ಒಂದು ಸಾರ್ಥಕ ಆದಂಗೆ ಅನ್ಸಕೊಂತೈತಿ. ಅಂದಂಗೆ ಬಟ್ಟೆ ಇದು ಒಂದು ಫ್ರಾಕ್ ಹೊಲಿಯಾಕ ಎಷ್ಟು ಕೊಡ್ತೀನಿ ಅಂತ ಅಂದಾರ?
7,000 ರೂಪಾಯಿ ಕೊಡ್ತಾರಂತ್ರಿ. ಅಕಸ್ಮಾತ್ ನಾವು ಹೊಲ್ದಿದ್ದು ಏನಾರ ಅವ್ರಿಗೆ ಇಷ್ಟ ಆತಂದ್ರೆ ಮತ್ತೆ ಬೇಕಾದ್ರೆ ಎಕ್ಸ್ಟ್ರಾನು ಕೊಡ್ತೀನಿ ಅಂತಂದ್ರೆ ಒಟ್ಟಿನಲ್ಲಿ ಇವಾಗ 7,000 ರೂಪಾಯಿ ಮುಗಿಸೈತ್ರಿ ಡ್ರೆಸ್ಸಿಂದ. ನಾವು ಹೊಲ್ದಿದ್ದು ಏನಾದರೂ ಫುಲ್ ರಿಚ್ ಆಗಿ ಫುಲ್ ಡಿಫ್ರೆಂಟ್ ಆಗಿತ್ತಂದ್ರೆ ಮತ್ತೆ ಅದ್ರ ಮೇಲೆ ಬೇಕಾದ್ರೆ ಎಕ್ಸ್ಟ್ರಾ ಅಮೌಂಟ್ ಇಸಿದು ಕೊಡಿಸ್ತೀನಿ ಅಂತಂದಾರೆ ಆಶಾ ಮೇಡಮ್ ಅವರು. ಏನು ಒಂದು ಬಟ್ಟಿದು ಹೊಲ್ದಿದ್ದಕ್ಕ 7,000 ರೂಪಾಯಿನಾ? ಮತ್ತು ಅತ್ಯಾರ ಡಿಸೈನಿಂದ ಡ್ರೆಸ್ ಅಂದ್ರೆ ಅಷ್ಟು ಸುಲಭ ಅಂತ ಮಾಡಿರೇನ್ರಿ? ಅದು ಹೊಲಿಯೋದೆಲ್ಲ ಎಷ್ಟು ಕಷ್ಟ ಇರ್ತೈತೆ ಗೊತ್ತನ್ರಿ? ಅದಕ್ಕೆ 7,000 ರೂಪಾಯಿ ಈಗ ಫಸ್ಟಿಗೆ ಫಿಕ್ಸ್ ಮಾಡಾರ್ರಿ. ಆಮೇಲೆ ಅದು ಡಿಸೈನ್ ಮೇಲೆ ಮತ್ತು ಡಿಸೈನ್ ಎಲ್ಲ ಚೆನ್ನಾಗಿತ್ತಂದ್ರೆ ಮತ್ತೆ ಮೇಲೆ ಬೇಕಾದ್ರೆ ನೋಡೋಣ ಅಂತಂದಾರಿ. ಅತ್ಯಾರ ನಮ್ಗೆ ಅಮ್ಮರ ನಮಗಂತೂ ಭಾಳ ಖುಷಿ ಬಿಟ್ಟೈತೆ ನೋಡ್ರಿ. ಅದಕ್ಕೆಮ್ಮ ಇದ ಖುಷಿಗೆ ನಾನು ಅಣ್ಣ ಹೋಗಿ ಫಟಾಕ್ಸೆ ಹೋಗಿ ಪಾನಿಪುರಿ ತೊಗೊಂಬಂದ್ಬಿಡ್ತೀವಿ ಇವತ್ತು ಸಂಜೆಗೆ ಎಲ್ಲರಿಗೂ ಇವತ್ತು ಸಂಜೆ ಮುಂದೆ ಪಾನಿಪುರಿ ಪಾರ್ಟಿ ಇವತ್ತು. ಹೌದೌದು, ಭಾಳ ದಿನ ಆಗ್ಬಿಟ್ಟೈತಿ ಮನ್ಯಾಗ ಇಂಥದ್ದು ಸಣ್ಣ ಪುಟ್ಟ ಎಲ್ಲ ಪಾನಿಪುರಿ ಎಲ್ಲ ತಿಂದು. ಹೋಗ್ರೆ ಚಂದ್ರು ಕೃಷ್ಣ ಹೋಗಿ ಪಾನಿಪುರಿ ಆಮೇಲೆ ಇವರಿಬ್ಬರಿಗೂ ಗೋಬಿ ಮಂಚೂರಿ ಅಂದ್ರೆ ಇಷ್ಟ, ಗೋಬಿ ಮಂಚೂರಿ ಎಲ್ಲನೂ ತೊಗೊಂಬರ್ರಿ. ಇವತ್ತು ಸಂಜೆ ಮುಂದೆ ಮಸ್ತ್ ಪಾರ್ಟಿ ಮಾಡಿಬಿಡನ್ರಿ ಅಂತ. ಹೌದ್ರಿ ಅಮ್ಮರ ನೀವು ಹೇಳೋದು ಬರಬರಿನೈತಿ. ಲಲಿತವಾ ಸವಿತವಾ ಇವತ್ತು ರಾತ್ರಿ ನೀವೇನೋ ಅಡಿಗೆ ಮಾಡಕ್ಕೆ ಹೋಗ್ಬೇಡ್ರಿ. ಹೆಂಗೋ ಇವರು ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ತರ್ತಾರಲ್ಲ ಅದನ್ನ ತಿಂದ್ರಾತು. ಬೇಕಾದ್ರೆ ರಾತ್ರಿಗೆ ಊಟಕ್ಕೆ ಬೇಕಾದ್ರೆ ಏನಾರು ನೋಡಿದ್ರಾತು. ಇವತ್ತೊಂದಿನ ಮಸ್ತ್ ಎಂಜಾಯ್ ಮಾಡಿಬಿಡ್ರಿ. ಎಲ್ಲರೂ ಫುಲ್ ಎಂಜಾಯ್ ಮಾಡಿಬಿಡನ್ರಿ. ಇವತ್ತು ಫುಲ್ ಖುಷಿಯಾಗಿದ್ದು ಬಿಡನ್ರಿ ಅಂತ ಮನ್ಯಾಗ ಎಲ್ಲರೂ. ಸರಿ ರೀ ಮಾವರ. ಚಂದ್ರು ಕೃಷ್ಣ ಹೋಗ್ರಿ, ಏನೇನು ಬೇಕು ಯಾರ್ಯಾರಿಗೆ ಏನೇನು ಬೇಕು ಎಲ್ಲನೂ ಕೇಳಿ ತೊಗೊಂಬಂದುಬಿಡ್ರಿ. ಇವತ್ತು ಮಸ್ತ್ ಪಾರ್ಟಿ ಮಾಡಿಬಿಡ್ರಿ ಅಂತ ನಾನಂತೂ ಫುಲ್ ಖುಷಿ ಆಗದೀನಿ. ಅಂತೂ ಇಂತೂ ನಮ್ಮ ಲಲಿತಂದು ಸವಿತಂದು ಕನಸು ಈಡೇರೋ ಟೈಮ್ ಬಂದಾಯ್ತು. ಹೋಗ್ರಿ ಎಲ್ಲರೂ ತೊಗೊಂಬಂದ್ಬಿಡ್ರಿ, ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ತೊಗೊಂಬಂದ್ಬಿಡ್ರಿ. ಹೋಗ್ರಿ ಲಗುನ ಬಂದ್ಬಿಡ್ರ, ಗಾಡಿ ತೊಗೊಂಡು ಯಾರ ಥರ ಬೈಕ್ ಇಸ್ಕೊಂಡು ಹೋಗಿ ಲಗುನ ತೊಗೊಂಬಂದ್ಬಿಡೋಗ್ರಿ. ಸರಿ ಬೇ ಅಮ್ಮ, ಹಂಗ ಮಾಡ್ತೀವಿ. ಬರ್ಲಿ ರೊಕ್ಕ ಕೊಡ್ತೀನಿ ಇವತ್ತು. ನಾನು ರೊಕ್ಕ ಕೊಡ್ತೀನಿ, ನೀವಿಬ್ರು ಹೋಗಿ ತೊಗೊಂಬರ್ಬರ್ರಿ. ಯಪ್ಪ ನಮ್ಮ ತಲೆ ರೊಕ್ಕದವು, ನೀನೇನು ತಲೆ ಕೆತ್ಕೊಬೇಡ, ನಾ ಹೋಗಿ ತೊಗೊಂಬರ್ತೀವಿ. ಬಾಯ್ನ.